ಫಾರೆನ್ಸಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಂದು 2 ಗಂಟೆಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೈಕೋರ್ಟ್ ಹೇಳಿದೆ. ಏನಾಗಿದೆ ಸರ್ ಇಲ್ಲಿ? ಅಲ್ಲ, ಭಾರತೀ ನಗರದು ಕೇಸ್ ನಾವು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಯಾಕೆಂದರೆ ಇದು ಭಾಳ ಬರ್ಬರಾಗಿ ಹತ್ಯೆ ಆಗಿತ್ತು ಅದು. ಸೊ ನಿಮಗೆ ಕಾಲದಲ್ಲಿ ನಾವು ಯಾರ್ಯಾರಿಗೆ ಅರೆಸ್ಟ್ ಮಾಡಿದ್ದೀವಿ, ಏನೇನು ಮಾಡಿದ್ದೀವಿ, ನಾವು ನಿಮಗೆ 2 ಪ್ರೆಸ್ ನೋಟ್ ಹೋಗಿದೆ. ಅದರಲ್ಲಿ ಫಸ್ಟ್ 5 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ 4 ದಿವಸ ಹಿಂದೆ. ನಿನ್ನೆ 2 ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ ಇಲ್ಲಿವರೆಗೆ 7 ಜನ ನಮ್ಮಲ್ಲಿ ಅರೆಸ್ಟ್ ಹಿಡಿದ್ದಾರೆ. ಇನ್ನೂ ಇನ್ವೆಸ್ಟಿಗೇಷನ್ ಯಾವ ಹಂತದಲ್ಲಿದೆ ಅದು ಸ್ವಲ್ಪ ನಾವು ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಂದು ಇದೆ, ನಾವು ಡೀಟೇಲ್ ಆಗಿ ಇದಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಅಥವಾ ಮಾಸ್ಟರ್ ಮೈಂಡ್ ಅಥವಾ ಹಿಂದೆ ಯಾರು ಮುಂದೆ ಯಾರು ಅದೆಲ್ಲ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದಾರೆ, ಬಟ್ ಖಂಡಿತ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಬೇರೆ ಆಸ್ ಆನ್ ವೆನ್ ನಮಗೆ ಪ್ರೋಗ್ರೆಸ್ ಆಗುತ್ತೆ ನಾವು ಖಂಡಿತ ನಿಮಗೆ ಪ್ರೆಸ್ ನೋಟ್ ಕೊಡ್ತೀವಿ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309 ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಆರೋಪ ಇದೆ. ಆಮೇಲೆ ಏನಾರ ಆಕ್ಷನ್ ಆಗುತ್ತಾ? ಮತ್ತೆ ಅಕ್ಯೂಸ್ಗಳ ಜೊತೆ ಟಚ್ ಇದ್ರು ಕೆಲವು ಪೊಲೀಸರು ಅಲಿಗೇಷನ್ ನೋಡ್ತೇನೆ. ಅದು ಆಂಗಲ್ ಕೂಡ ವೆರಿಫೈ ಮಾಡ್ತೇನೆ. ಬಿಕ್ಲಾ ಶಿವನ್ ಮೇಲೆ ಈ ಹಿಂದೆ ಮಾದೇಪುರದಲ್ಲಿ 3 ಕೇಸ್ ಇತ್ತು, ಮತ್ತೆ ಆಲ್ರೆಡಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಅದಾದ ನಂತರ ಒಂದು ಕಮಿಷನ್ ಆಫೀಸ್ ಬಂದು ಕಂಪ್ಲೇಂಟ್ ಕೊಡ್ತಾನೆ, ಪಿಟಿಷನ್ ಕೊಡ್ತಾನೆ. ಆ ಪಿಟಿಷನ್ ಎಲ್ಲಿ ಟ್ರಾನ್ಸ್ಫರ್ ಆಯ್ತು, ಏನಾಯ್ತು, ಅದು FIR ಆಯ್ತಾ ಅಂತ ಹೇಳ್ತಾರೆ. ವಿಡಿಯೋ ಸಮೇತ ಕೊಡ್ತಾನೆ, ಅಂದ್ರೆ ಹೆಸರು ಸಮೇತ ಕೊಡ್ತಾನೆ. ಏನು ಬರೀ NCR ಮಾಡ್ತಾರೆ, FIR ಮಾಡಲ್ಲ ಅಂತ. ಏನಾಯ್ತು, ಅದು ಎಲ್ಲಿಗೆ ಹೋಯ್ತು, ಯಾರಿಗೆ ತಲುಪಿಸೋದು? ಈಗ ನಮ್ಮ ಇಲ್ಲಿವರೆಗೆ ಮಾಹಿತಿ ಕಂಪ್ಲೇಂಟ್ ಕೊಟ್ಟಾಗ ಪೇಮೆಂಟ್ ಮಾಡಬಹುದಿತ್ತು. ಅದು ಕರೆಕ್ಟ್. ಅದಕ್ಕೋಸ್ಕರ ನಾವು ಏನ್ ಹೇಳ್ತಾ ಇದೀವಿ, ಈ ಕೇಸ್ದು ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ನಡೀತಾ ಇದೆ. ಸೊ ಅದು ನಮ್ದು ಮುಖ್ಯ ಇದೆ. ಈ ಕೇಸ್ ಅಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರು ಶಾಮಿಲ, ಅವ್ರಿಗೆ ನಾವು ಫಸ್ಟ್ ಅರೆಸ್ಟ್ ಮಾಡಬೇಕು. ಮತ್ತೆ ಕೇಸ್ಗೆ ಒಂದು ಹಂತಕ್ಕೆ ತರಬೇಕು, ಒಂದು ಪಾರ್ಟ್. 2ನೇ ಪಾರ್ಟ್ ನೀವು ಈ ಥರ ಹೇಳಿದ್ರು ಅದರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ. ಹಳೆ ಯಾವುದು ಫೆಬ್ರವರಿ ತಿಂಗಳಲ್ಲಿ ನನ್ನ ಮಾಹಿತಿ ಪ್ರಕಾರ ಒಂದು ಪಿಟಿಷನ್ ಬಂದಿತ್ತು ಈ ಆಫೀಸ್ಗೆ. ಅದ್ರದ್ದು ಏನಾಯಿತು ಮತ್ತೆ ಯಾಕೆ ಈ ಥರ ಮತ್ತೆ ರಿಪೀಟ್ ಆಯಿತು ಈ ಸರಿ, ಅದು ಇಟ್ಸ್ ಅ ಸೀರಿಯಸ್ ಥಿಂಗ್. ವಿಲ್ ಲುಕ್ ಇನ್ ಟು ದಟ್. ಖಂಡಿತ ನಾವು ಅದ್ರ ಬಗ್ಗೆ ಇದು ಮಾಡ್ತೀವಿ. ನೋಡ್ತೇನೆ ಮರ್ಡರ್ ಆಗೋದಕ್ಕಿಂತ ಒಂದು ವಾರದ ಮುಂಚೆ ಜಗದೀಶ್ನ CCBನವ್ರು ಕರ್ಸಿದ್ದಾರೆ. ಏನಕ್ಕೆ ಕರ್ಸಿದ್ರು ಏನು ಸರ್? OCW ಅವರು ಕರ್ಸಿ ಎನ್ಕ್ವೈರಿ ಮಾಡಿದ್ದಾರೆ. ರೌಡಿ ಶೀಟರ್ ಇವನ್ ಮೇಲೆ ಕ್ರಿಮಿನಲ್ ಕೇಸ್ ಇದ್ರೂ ರೌಡಿ ಶೀಟರ್ನ ಕ್ಲೋಸ್ ಮಾಡ್ತಾರೆ, ಆಕ್ಟಿವಿಟಿ ಇದ್ರೂ ಕ್ಲೋಸ್ ಮಾಡಿದ್ದಾರೆ ಅನ್ನೋ ಅಲಿಗೇಷನ್. ನೋಡಿ, ಇದು ಒಂದು ಚರ್ಚೆ ಮಾಡಿ ಆಮೇಲೆ ನಮ್ಮಲ್ಲಿ ಇನ್ಕ್ವೈರಿ ಮಾಡಿ ನಾವು ಒಂದು ಹಂತಕ್ಕೆ ನಾವು ಡೀಟೇಲ್ ಹೇಳಲಿಕ್ಕೆ ಆಗುತ್ತೆ. ಬಟ್ ಒಂದು ಇನ್ಸಿಡೆಂಟ್ ಆಗಿದೆ, ಆ ಇನ್ಸಿಡೆಂಟ್ ಬಗ್ಗೆ ಫಸ್ಟ್ ನಾವು ಕನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಲ್ಯಾಬ್ಸಸ್, ನಮ್ಮ ಪೊಲೀಸ್ ಅವ್ರದ್ದು ಲ್ಯಾಬ್ಸಸ್ ಇದ್ರೆ ಅದ್ರ ಬಗ್ಗೆ ಕೂಡ ಇನ್ಕ್ವೈರಿ ಮಾಡ್ತೀವಿ. ಸರ್, ಈಗ ಹುಳಿಮಾವು ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಾಗ ಒಂದು ರಿಕವರಿ ಆಗಿದೆ 1 kg 653 ಗ್ರಾಮ್. ಇದರಲ್ಲಿ ಈ ಹಿಂದೆ ಬೆಳಕಲ ಗೋಲ್ಡ್ ಎಲ್ಲಿ ರಿಸೀವರ್ ಇರ್ತಾರೆ, 1 ಬಾರಿ 2 ಬಾರಿ ರಿಪೀಟ್ ಆಗೋದು ಮಾಮೂಲಿ. ಇದು 3ರ ಬಾರಿ ಕಂಪ್ಲೇಂಟ್ ಅಲ್ಲೂ ಕೂಡ ಬೆಳಕಾಲ ಗೋಲ್ಡ್ ಅಥವಾ ಇವರು ಹೆಸರುಗಳು ಬರ್ತಾನೆ ಇದಾವೆ. ಇಂತಹ ಕಂಪನಿಗಳ ವಿರುದ್ಧವಾಗಿ ಅವರ ಮಾಲೀಕರು ಏನಿದ್ದಾರೆ ಅವ್ರನ್ನ ಫಿಟ್ ಮಾಡುವಂತ ಕೆಲಸಗಳು ಮಾಡ್ತೀರಾ ಅಥವಾ ಈ ಕೇಸಲ್ಲಿ ಮಾಡುವಂತ ಕೆಲಸಗಳು ಮಾಡ್ತೀರಾ? ಹಿಂಗೆ ಇದು ಒಂದು ಕೇಸ್ ಅಲ್ಲ, ಬೆಳಕಾಲ ಗೋಲ್ಡ್ ಇರ್ಬೋದು, ಇನ್ನು ಬೇರೆ ಬೇರೆ ಕಂಪನಿಗಳು ಇರ್ಬೋದು. ಇದರಲ್ಲಿ ಕಳೆದ್ರಿಂದ MOBಗಳು ಏನಿರ್ತಾರೆ ಅವ್ರು ತಗೊಂಡು ಬಂದಿರ್ತಕ್ಕಂಥ ಏನು ಚಿನ್ನಾಭರಣ ಇರುತ್ತೆ ಅದೆಲ್ಲವೂ ಕೂಡ ಅಡ ಇಟ್ಕೊಳ್ಳೋದು ಅಥವಾ ಮಾಡ್ಕೊಳ್ಳುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಕಳ್ಳರನ್ನೇ ನಮ್ ಕಂಡು ಹೋಗ್ತಾ ಇದ್ದಾರೆ. ಅಂತವ್ರಿಗೆ ಏನ್ ಸಂದೇಶ ಕೊಡ್ತೀರಿ ತಾವು? ಸಂದೇಶ ಅಂದ್ರೆ ಯಾರು ಯಾರಲ್ಲಿ ಶಾಮಿಲ್ ಇರ್ತಾರೆ, ರಿಸೀವರ್ ಕೂಡ ಲಯಬಲ್ ಇದ್ದಾರೆ. ಅವರು ರಿಸೀವರ್ ಲಯಬಲ್. ಬಟ್ ಇದು ನಾವು ಇನ್ವೆಸ್ಟಿಗೇಷನ್ ಈ ಕೇಸಲ್ಲಿ ಪರ್ಟಿಕ್ಯುಲರ್ ಏನಾಗಿದೆ ನಾನು ಚರ್ಚೆ ಮಾಡ್ತೀವಿ ನಾವು DCP ಜೊತೆಗೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಭೈರತಿ ಬಸವರಾಜ್ ಬಗ್ಗೆ ಯಾಕೆ ಸಾಫ್ಟ್ ಕಾರ್ನರ್ ಅಂತ ನೋಟಿಸ್ ಕೊಟ್ಟು ಅಕ್ಯೂಸ್ ಇದ್ದಾರೆ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಸಾಫ್ಟ್ ಕಾರ್ನರ್ ಯಾಕೆ ಸರ್ ಅವ್ರ ಮೇಲೆ? ಎಲ್ಲಾ ಅಕ್ಯೂಸ್ಗಳ ತರ ಒಂದೇ ತರ ಟ್ರೀಟ್ ಮಾಡಿ. ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಯಾವುದು ಈ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವ ಹಂತದಲ್ಲಿ ಏನೇನು ಬರ್ತಾ ಇದೆ. ಯಾಕೆಂದ್ರೆ ನಾವು ಕೇಸ್ ಯಾವ ರೀತಿ ಮಾಡಬೇಕು ಅಂದ್ರೆ ನಾಳೆ ಕನ್ವಿಕ್ಷನ್ ಆಗಬೇಕು ಕೇಸ್. ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳ್ತೀನಿ, ಏನು ಹೇಳ್ಬೇಕು, ಯಾವುದು ಕೇಸ್
ನಮ್ಮ ಆಫೀಸರ್ಸ್ಗೆ ನಾವು ಯಾವಾಗಲೂ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಯಾವುದು ಕೇಸ್ ಅರೆಸ್ಟ್ ಮಾಡಲಿ ಅಥವಾ ರೆಕಾರ್ಡ್ ರಿಕವರಿ ಎವಿಡೆನ್ಸಸ್ ನೀವು ಸಂಗ್ರಹಿಸ್ತೀರಾ, ಕೇಸ್ ಫೈಲ್ ಬಿಲ್ಡಪ್ ಮಾಡ್ತೀರಾ, ಅದರಲ್ಲಿ ಕನ್ವಿಕ್ಷನ್ ಆಗಬೇಕು ಅಂತ ನೋಡಿಕೊಳ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಮುಂದೆ. ಇನ್ನೊಂದೇನಂದ್ರೆ ಇಶ್ಯೂ ಆಗಿ ಆಲ್ರೆಡಿ ಒಂದು ವೀಕ್ ಆಯ್ತು, A1 ಇನ್ನ ಅರೆಸ್ಟ್ ಆಗಿದೆ. ಈಗ ಕೆಲವು ಟೈಮ್ ಆಗುತ್ತೆ. ಈಗ ದಿಸ್ ಇಸ್ ನಾಟ್ ಅ ದಿಸ್ ಥಿಂಗ್. ಈಗ ಯಾರು ಆರೋಪಿ ಇರ್ತಾರೆ ಅವ್ರು ಮಾಸ್ಟರ್ ಮೈಂಡ್ ಎಲ್ಲ ಪ್ಲಾನ್ ಮಾಡಿ ಮಾಡ್ತಾರೆ ಅವರು, ಬಟ್ ಎಲ್ಲಿ ಹೋಗ್ತಾರೆ ಅವರು? ಅವರೇ ಬೇಲ್ಗೆ ಹಾಕ್ತಾರೆ, ವಕೀಲರಿಗೆ ಅವನು ಕಾಂಟ್ಯಾಕ್ಟ್ ಮಾಡಿ ಸಿಕ್ಕಿ ಸೈನ್ ಹಾಕಿ ಕೊಟ್ಟು ಹೋಗ್ತಾರೆ, ಪೊಲೀಸರಿಗೆ ಸಿಗ್ತಾ ಇಲ್ಲ ಅಂತ ಅಲಿಗೇಷನ್. ಆತರ ಅದು ತಪ್ಪು. ಆತರ ಇದ್ರೆ ಖಂಡಿತ ನೀವು ಹೇಳಿ ಯಾರು ಪೊಲೀಸ್ ಕೈಗೆ ಸಿಗ್ತಾ ಇಲ್ಲ ಅವ್ರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ. ಹಂಗಿಲ್ಲ. ಬಟ್ ಎಸ್, ನೀವು ಹೇಳೋದು ಕರೆಕ್ಟ್. A1 ಇದಾರೆ, ಅವ್ರು ಸಿಗ್ಲೇಬೇಕು. ನಾವು ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ನಾವು ಕೂಡ ನಮ್ಮ ಹಿರಿಯ ಅಧಿಕಾರಿ ಅವರು ಯಾರು ಜಾಯಿಂಟ್ ಕಮಿಷನರ್ ಇರಲಿ, DCP ಇರಲಿ, ACP ಇರಲಿ, ಇದು ಸೀರಿಯಸ್ ಆಗಿ ಕೇಸ್ ತಗೊಂಡಿದ್ದಕ್ಕೆ ನಾವು ಕೇಸ್ ಬೇರೆ ಸಬ್ ಡಿವಿಷನ್ ACPಗೆ ಕೊಟ್ಟಿದ್ದೀವಿ ನಾವು. ಸೊ ಅವರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಸುಮಾರು ಹೆಲ್ಪ್ಗೆ ಬೇರೆ ಟೀಮ್ಸ್ ಕೂಡ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಅರೆಸ್ಟ್ ಆಗೇ ಆಗ್ತದೆ, ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಸರ್, ಇದು MA ಕೇಸ್ ಚಾಂದ್ ಪಾಷಾ ಅಂತ, ಹಾಂ, ಅವ್ರ ಮೇಲೆ ಕ್ರಮ ಆಕ್ಷನ್ ಆಗಿದೆ, ಸಸ್ಪೆನ್ಷನ್ ಆಗಿದೆ ಸರ್. ಈಗ ಅದು ನ್ಯಾಚುರಲ್ ಆಗಿ ಅರೆಸ್ಟೆಡ್ ಪರ್ಸನ್ ಇದನ್ನ ಅಷ್ಟು ಹಾಗೆ ಆಗ್ತದೆ. ಬಟ್ ಇನ್ಕ್ವೈರಿ ನಾವು ಮಾಡ್ತೀವಿ. ಹಳೆ ಏನಾದರೂ NIAದು ರಿಪೋರ್ಟ್ ಆಧಾರ ಮೇಲೆ ಮಾಡ್ತೀವಿ. ಸರ್, ಆಮೇಲೆ ಒಂದು ಸುಬ್ರಹ್ಮಣ್ಯಪುರ ಮತ್ತೆ ಕೆಂಗೇರಿ ಸಬ್ ಇನ್ಸ್ಪೆಕ್ಟರ್ ಇಬ್ಬರ ಮೇಲೆ ಲೋಕಾಯುಕ್ತದಲ್ಲಿ FIR ಆಗಿದೆ. ಸೊ ನಿನ್ನೆ ಕೂಡ ಒಂದು ಟ್ರ್ಯಾಪ್ ಆಗಿದೆ. ಇದು ಲೋಕಾಯುಕ್ತಕ್ಕೆ ಏನ್ ದೂರು ಕೊಟ್ಟವ್ರೆ ಅವ್ರನ್ನ ಜೀವ ಬೆದರಿಕೆ ಅಂತ ಹೇಳಿ ಅವರು ಇಲ್ಲಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಹೇಳಿದೆ, ನನ್ನ ಗಮನಕ್ಕೆ ಬಂದಿಲ್ಲ. ಈಗ ಜಸ್ಟ್ ಹೇಳಿದೆಲ್ಲ, ಯಾರು ಹೇಳಿದ್ರು ಕನ್ನಡದಲ್ಲಿ ಬಾಂಬ್ ಕೆಲವು ಕೇಸ್ ಕಾಲ್ಸ್ ಬರ್ತಾ ಇದೆ. ಆಧಾರ ಮೇಲೆ ನಾವು ಒಂದು 15 ಅಥವಾ 20 ದಿವಸ ಹಿಂದೆ ಬಂದಿತ್ತು. ಅದರದ್ದು ಡೀಟೇಲ್ಸ್ ನಾವು ಎಲ್ಲ ಫಾಲೋ ಅಪ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಒಂದು ವಾರ ಹಿಂದೆ ಕೂಡ ಒಂದು ಬಂತು, 4 ದಿವಸ ಹಿಂದೆ. ಈಗ ಏನಾಗಿದೆ, ಇದು ಕಾಲ್ಸ್ ಬರೋದು ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವ್ರು ಆಕ್ಷನ್ ತಗೊಳ್ತಾ ಇದ್ದಾರೆ. ಕನ್ಸರ್ನ್ ಸ್ಕೂಲ್ಸ್ಗೆ ನಾವು ಸೆಕ್ಯೂರಿಟಿ ಕೊಡ್ತಾ ಇದ್ದೀವಿ. ನಮ್ಮ ಸ್ಕ್ವಾಡ್ ಅವರು ಟೀಮ್ಸ್ ಎಲ್ಲ ಹೋಗಿ ಚೆಕ್ ಮಾಡ್ತಾರೆ. ಬಟ್ ನಾವೊಂದು ಸೂಚನೆ ಕೊಡ್ತಾ ಇದ್ದೀವಿ, ಯಾರು ಈ ಥರ ಸುಮ್ಮನೆ ಪೊಲೀಸ್ಗೆ ಅಥವಾ ಪಬ್ಲಿಕ್ಗೆ ಹೆದರಿಸಲಿಕ್ಕೆ ಈ ಥರ ಮಾಡ್ತಾರೆ, ಪಬ್ಲಿಕ್ಕಲ್ಲಿ ಒಂದು ಆತಂಕ ಸ್ಪ್ರೆಡ್ ಮಾಡಲಿಕ್ಕೆ, ಆ ಥರದ ಯಾವುದು ಆತಂಕ ಪಡಲಿಕ್ಕೆ ಏನು ಅವಶ್ಯಕತೆ ಇಲ್ಲ. ಪೊಲೀಸ್ ಅವ್ರು ಕರೆಕ್ಟಾಗಿ ಇದಕ್ಕೆ ಪರಿಶೀಲನೆ ಮಾಡಿ ನಾವು ಹಿಡಿತೀವಿ ಅವ್ರಿಗೆ. ಸೊ ಏನು ಪ್ರೊಟೆಕ್ಷನ್ ಕೊಡಬೇಕು ಅದನ್ನು ಕೊಡ್ತಾ ಇದ್ದೀವಿ. ಪ್ಲಸ್ ಮೇಲ್ಸ್ ಅಥವಾ ಏನೇನು ಇನ್ಫಾರ್ಮೇಷನ್ ಬರ್ತದೆ ಅದರದ್ದು ನಾವು ಬ್ಯಾಕ್ ಎಂಡ್ ನಮ್ಮ ಸೈಬರ್ ಸೆಲ್ ಎಲ್ಲ ಕೇಸ್ ರಿಜಿಸ್ಟರ್ ಮಾಡಿದ್ವಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ. ಸೈಬರ್ ಅವರು ಮತ್ತು ನಮ್ಮ ISD ವಿಂಗ್ ಇದೆ, ಆ ISD ನಮ್ಮ DGP ಸಾಹೇಬ್ ISD ಜೊತೆಗೆ ಕೂಡ ಚರ್ಚೆ ಮಾಡಿ ಇದರ ಬಗ್ಗೆ ನಾವು ಪತ್ತೆ ಮಾಡ್ತೀವಿ.